Today's topic is D'Alembert's principle. Okay, next topic is D'Alembert's principle. The principle that involves the general motion of the system was suggested by the D'Alemberts. ಒಂದು ಈ ಪ್ರಿನ್ಸಿಪಲ್ ಅನ್ನ ದಟ್ ಇನ್ವಾಲ್ವ್ಸ್, ಅದು ಇನ್ವಾಲ್ವ್ ಆಗಿರುತ್ತೆ. ಆ ಥರ ಜನರಲ್ ಮೋಷನ್, ಒಂದು ಜನರಲ್ ಮೋಷನ್ ಥರ ಅದು ಇನ್ವಾಲ್ವ್ ಆಗಿರುತ್ತೆ ಟು ಎ ಸಿಸ್ಟಮ್, ಒಂದು ಸಿಸ್ಟಮ್ಗೆ, ಆಫ್ ಎ ಸಿಸ್ಟಮ್ ವಾಸ್ ಸಜೆಸ್ಟೆಡ್, ಅದನ್ನು ಸಜೆಸ್ಟ್ ಮಾಡುತ್ತೆ. ಯಾವುದು? ಬೈ D'Alemberts. ಇವರೇನೆ ಸಜೆಸ್ಟ್ ಮಾಡೋದು. D'Alemberts ಅನ್ನೋ ಒಬ್ಬ ಸೈಂಟಿಸ್ಟು ಇದನ್ನು ಸಜೆಸ್ಟ್ ಮಾಡ್ತಾರೆ ಪ್ರಿನ್ಸಿಪಲನ್ನು. ಓಕೆನಾ? ಲೆಟ್ ಹ್ಯಾಸ್ ಕನ್ಸಿಡರ್ಡ್ ಎ ಸಿಸ್ಟಮ್, ಒಂದು ಸಿಸ್ಟಮನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ, ಆಫ್ ಎನ್ ಪಾರ್ಟಿಕಲ್, ಅದರೊಳಗೆ ಎನ್ ಅಷ್ಟು ಪಾರ್ಟಿಕಲ್ ಇದೆ. ಲೆಟ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎಂತ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ. ದೆನ್ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಪಾರ್ಟಿಕಲ್ ಈಸ್ ಗಿವನ್ ಬೈ, ಟೋಟಲ್ ಫೋರ್ಸ್, ಎಲ್ಲ ಫೋರ್ಸು ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಎಫ್ I vector is equal to F1 vector plus F2 vector is one Fn vector. ಇದನ್ನು ನಾವು ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಪಾರ್ಟಿಕಲ್ ಅದನ್ನು ಕೊಟ್ಟಿದ್ದಾರೆ. ಬೈ ನ್ಯೂಟನ್ಸ್ ಲಾ, ಒಂದು ನ್ಯೂಟನ್ಸ್ ಲಾ ಪ್ರಕಾರ Fi ವೆಕ್ಟಾರ್ ಇಸ್ ಈಕ್ವಲ್ ಟು Pi ವೆಕ್ಟಾರ್ ಆಗಿರುತ್ತೆ. ಅವಾಗ Fi ವೆಕ್ಟಾರ್, ಈ Pi ವೆಕ್ಟಾರ್ ಈ ಕಡೆ ತಗೊಂಬಂದರೆ ಮೈನಸ್ Pi ವೆಕ್ಟಾರ್ ಇಸ್ ಈಕ್ವಲ್ ಟು 0, ಇಕ್ವೇಶನ್ ನಂಬರ್ 1. ನೆಕ್ಸ್ಟ್, ದಿಸ್ ಮೀನ್ಸ್, ಇದು Pi ವೆಕ್ಟರ್ ಅಂದರೆ ದಿಸ್ ಮೀನ್ಸ್ ದಟ್ nth ಪಾರ್ಟಿಕಲ್ ವಿಲ್ ಬಿ ಇನ್ ಈಕ್ವಲಿಬ್ರಿಯಮ್ ಅಟ್ Pi ಅಲ್ಲಿ ಈ nth ಪಾರ್ಟಿಕಲು ಈಕ್ವಲಿಬ್ರಿಯಮ್ ಕಂಡೀಷನಲ್ಲಿ ಇರುತ್ತೆ. ಆವಾಗ ಲೆಟ್ ಡೆಲ್ಟಾ ಆರ್ ಐ ಬಿ ದಿ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಈಸ್, ಡೆಲ್ಟಾ ಆರ್ ಐ ಅನ್ನೋದು ಒಂದು ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್, ಆಲ್ರೆಡಿ ತಗೊಂಡಿದ್ದೀವಿ ಒಂದು ಇದರಲ್ಲಿ ಅದನ್ನು. ಓಕೆ, ಡೆಲ್ಟಾ ಆರ್ ಐ ಬಿ ದಿ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಈಸ್. ಓಕೆ, ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ದೀವಿ ಆಲ್ರೆಡಿ. ನೆಕ್ಸ್ಟ್, ಸಮಿಷನ್ ಆಫ್ I is equal to 1 to n, ಇದು ಯಾವುದ್ರ ಪ್ರಕಾರ? ವರ್ಚುವಲ್ ಡಿಸ್ಪ್ಲೇಸ್ಮೆಂಟನ್ನು, ಅಂದರೆ ವರ್ಚುವಲ್ ಪ್ರಿನ್ಸಿಪಲ್ ಆಫ್ ವರ್ಚುವಲ್ ವರ್ಕ್, ಅದರ ಪ್ರಕಾರ ನಾವು ಈ ಫಾರ್ಮುಲಾನ ತೊಗೊತೀವಿ. ಓಕೆ, ಸಮೇಷನ್ ಆಫ್ I is equal to 1 to n Fi ವೆಕ್ಟಾರ್ ಮೈನಸ್ Pi ವೆಕ್ಟಾರ್ ಡೆಲ್ಟಾ ಆರ್ ಐ ಈಸ್ ಈಕ್ವಲ್ ಟು 0, ಇಕ್ವೇಶನ್ ನಂಬರ್ 2. ಇದನ್ನು ಇಕ್ವೇಶನ್ ನಂಬರ್ 2 ಅಂತ ಕರಿತೀವಿ. ನೆಕ್ಸ್ಟ್, ಸಮೇಷನ್ ಆಫ್ I is equal to 1 to n Fi ವೆಕ್ಟಾರ್ ಇ ಮೈನಸ್ Pi ವೆಕ್ಟಾರ್, ಈ Pi ವೆಕ್ಟಾರ್, ಓಕೆ, ಈ ಮೈನಸ್ Pi ವೆಕ್ಟಾರ್ Fi ವೆಕ್ಟಾರ್ಗೆ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ವರ್ಚುವಲ್ ವರ್ಕಲ್ಲಿ. Fi ವೆಕ್ಟಾರ್ ಮೈನಸ್ Fi ಅಂತ ತೊಗೊಂಡಿದ್ದೀವಿ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವಸ್ ಈಕ್ವಲ್ ಟು 0, ಇಕ್ವೇಶನ್ ನಂಬರ್ 3 ಇದು. ಓಕೆ, ಇಕ್ವೇಶನ್ ನಂಬರ್ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇಕ್ವೇಶನ್ ನಂಬರ್ 2, ಇಕ್ವೇಶನ್ ನಂಬರ್ 3 ಅಂತ ಸಬ್ಸ್ಟಿಟ್ಯೂಟ್. ವಿ ನೋ ದಟ್, ನಮಗೆ ಗೊತ್ತಿದೆ, ದ ಫೋರ್ಸ್ ಆಫ್ ಕನ್ಸ್ಟ್ರೈನ್ಸ್ ಅಂಡರ್ ದ ವರ್ಚುವಲ್ ವರ್ಕ್ ಇಸ್ 0. ಫೋರ್ಸ್ ಆಫ್ ಕನ್ಸ್ಟ್ರೈನ್ಸ್ ಅಂಡರ್ ವರ್ಚುವಲ್ ವರ್ಕಲ್ಲಿರೋ ಒಂದು ಫೋರ್ಸ್ ಆಫ್ ಕನ್ಸ್ಟ್ರೈನ್ಸು ಕಾನ್ಸ್ಟೆಂಟ್, ಅಂದರೆ ಏನು ಇರಲ್ಲ, ಅದು ಫೋರ್ಸೇ ಇರಲ್ಲ ಅಂದಮೇಲೆ ಅದು 0 ಆಗಿರುತ್ತೆ, 0. ದೆನ್ ನೆಕ್ಸ್ಟ್, ಅದು 0 ತೊಗೊಂಡಿದ್ದೀವಿ ಅಂದರೆ ಎಫ್ ಆಫ್ ಐ ವಿಲ್ ಬಿ 0 ಆಗುತ್ತೆ. ಆವಾಗ ಸಮೇಷನ್ ಆಫ್ I is equal to 1 to n Fi ವೆಕ್ಟಾರ್ ಇ ಮೈನಸ್ Pi ವೆಕ್ಟಾರ್ ಇಂಟು ಡೆಲ್ಟಾ ಆರ್ ಐ ಈಸ್ ಈಕ್ವಲ್ ಟು 0, ಇಕ್ವೇಶನ್ ನಂಬರ್ 4 ಅಂತ ತಗೊತೀವಿ. ದಿಸ್ ಈಸ್ ದಿ D'Alembert's ಪ್ರಿನ್ಸಿಪಲ್, ಇದನ್ನು ನಾವು D'Alembert's ಪ್ರಿನ್ಸಿಪಲ್ ಅಂತ ಕರಿತೀವಿ. D'Alembert's principle. Okay, it is the D'Alembert's principle. ಇದನ್ನ D'Alembert's principle, it is a very important topic. To explain the D'Alembert's principle,